ಕರಾವಳಿ ಭಾಷೆದು ಸ್ವಲ್ಪ ಹೊಸದು, ಅವ್ರು ಏನ್ ಹೇಳ್ತಾರೋ ಅದನ್ನ ಒಂದು ಹಾಡಿನ ರೂಪ ಕೊಡೋದು ಎಷ್ಟು ಟೈಮ್ ಹಿಡಿಯುತ್ತೆ ಅದಕ್ಕೆ ಕೇಳಿ ಹೇಳ್ತೇನೆ, ಸಾಕ್ಷಿ ಸಮೇತ ಸಿಕ್ಬಿಡುತ್ತೆ. ಇಲ್ಲ, ನನ್ನ ಎದುರು ಬಂದು ಕೂತ, ಅವನು ತುಂಬ ಶಾರ್ಪ್ ಇದ್ದಾನೆ ಅಂತ ಬೇಕು ಗೊತ್ತಾಯ್ತು. ಸರಿ, ಅವನಿಗೆ ಸಂಕೋಚ ಇತ್ತು ನನ್ನ ಎದುರು ಕೂತ್ಕೊಂಡು ಗಟ್ಟಿಯಾಗಿ ಮಾತಾಡೋದು. ನಾನೇನು ಮಾಡಿದೆ, ಅದು ಇದು ತಮಾಷೆ ಮಾಡಿ ಕೆಲವು ತುಂಬ XXX ಜೋಕ್ಸ್ ಎಲ್ಲ ಹೇಳಿದ್ರೆ ಫುಲ್ ಖುಷಿ ಆಗುತ್ತೆ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆ ಥರ ಚೆನ್ನಾಗಿ ನಗಿಸ್ಬಿಟ್ಟೆ. ಅವನು ಗೊತ್ತೇ ಆಗಲಿಲ್ಲ ಯಾರ ಜೊತೆ ಮಾತಾಡ್ತಿದ್ದೀವಿ ಅಂತ. ಆಮೇಲೆ ಶ್ರುತಿ ಹಿಡಿದು ತೀರಿ ತಿ ತದದಂ ತದದಾರ ತದಂ ತದದಂ ತದದಂ ಅಂತಂದೆ. ಸಾರಿ, ಭಾಳ ಚೆನ್ನಾಗಿದೆ ಸರ್, ಇದಕ್ಕೊಂದು ಮಾತು ಹೇಳೋದು ಏನು ಹೇಳ್ದ, ನಾನೊಂದು ಬದಲಾಯಿಸಿ ಹೇಳಿದೆ. ಹಾಗೆ ಕಾಫಿಗೆ ಆರ್ಡರ್ ಮಾಡ್ತೀವಿ, ಕಾಫಿ ಬರೋಷ್ಟೊಳಗೆ ಹಾಡು ಮಾಡ್ತಾರೆ. ಏನಿಲ್ಲ, ಪ್ರತಿಭೆಗಳಿಗೆ ಒಂದು ಸಂಕೋಚದ ಭಾಗವಿರುತ್ತೆ, ಅದನ್ನು ತೆಗೆದುಬಿಟ್ರೆ ಅವರೇ ರಾಜರು. ನಾನು ಮೊದಲಿಂದ ಅದೇ ಮಾಡಿರೋದು. ಸೊ ಅವನು ಹುಟ್ಟು ಪ್ರತಿಭಾ. ಇವತ್ತ ನಾನು ಎಷ್ಟು ಕಂಟ್ರೋಲ್ ಆದರೂ ಟ್ರೋಲ್ ಆಗ್ಬಿಡ್ತೀನಿ. ನೋಡಿದಾಗ ಕೇಳಿದಾಗ ಹಾಡು ನೋಡೋದು ರವಿಚಂದ್ರನ್, ಹಾಡು ಕೇಳೋದು ನಂದು. ಮಲ್ನಾಡಲ್ಲ, ಕೊಡಗು. ಅದೇ ಒಳ್ಳೇದೇ. ಆ ದೈವದ ಬಗ್ಗೆ ಒಂದು ಒಳ್ಳೆ ಮಾತಿದೆ, ಏನಂದರೆ ನುಡಿದ ನಾಲಿಗೆ ಸುಮ್ಮನಾಗುವ ಮೊದಲು ಕೋರಿದ ಕೋರಿಕೆ ಈಡೇರುತ್ತೆ. ಅಂದರೆ ಇನ್ನು ಕೇಳಿದೆಯಂತೆ, ಕೇಳಿ ಆ ನಾಲಿಗೆ ಇನ್ನು ಸುಮ್ಮನಾಗೋಷ್ಟರೊಳಗೆ ಆ ದೈವ ಸ್ಯಾಂಕ್ಷನ್ ಮಾಡ್ಬಿಡೋದಂತೆ. ಇದು ಅದೊಂದು ಒಳ್ಳೆಯ ರೂಪಕ. ನಾನು ಅವನು ಹೇಳಿದೆ, ಇದರಿಂದ ತುಳುವಲ್ಲಿ ಹೇಳ ಹಿಂಗೆ ಹೇಳ್ತೀವಿ. ಆ ಸಾಲೆ ಅದು ಪಂಡಿನಾಲೈ ದೊಂಡೆ ಸೇರೋದು ಪಂಡಿ ಬರಕ್ಕೆ ಈಡೇರು ನೋಡಿ. ದಂಡಿನಾಲೈ ದೊಂಡೆ ಸೇರ್ದೋರ್ದುಂಬು, ದೊಂಡೆ ಸೇರ್ದೋರ್ದುಂಬು, ಪಂಡಿ ಪರಕೆ ಈಡೇರುಂಡು. ನಾನು ಹೇಳಿದೆ, ಅವನು ಹೇಳ್ಬಿಟ್ಟ, ಟ್ಯೂನು ಆಗೋದು. ಅಂದರೆ XXX ಜೋಕ್ ಹಾಕೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ.